ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಫ್ರೂಟ್ ಕಸ್ಟರ್ಡ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸಬ್ಬಕ್ಕಿನ ಬಿಸಿ ಮಾಡ್ಕೊಳ್ಳೋಣ, ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಯಾಕೆ ಬಿಸಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಬೇಗ ಪೌಡ್ರ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಪೌಡ್ರ್ ಮಾಡ್ಕೊಂಡು ನಾನು ಮಾಡ್ತಾ ನೋಡಿ. ಇವಾಗ ಪೌಡ್ರ್ ಮಾಡ್ಕೊಬರೋಣ ನೋಡಿ. ಪೌಡ್ರು ಆಗಿದೆ. ನಾನೇನು ಅದು ಜಲ್ದಿಯಲ್ಲಿ ಹಿಡಿತಾ ಇಲ್ಲ, ನಾನು ಹೀಗೆ ಇಲ್ಲಿ ಪೌಡ್ರು ಮಾಡ್ಕೊಂಡಿರೋದು. ತುಂಬ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ನಾನು ಹೀಗೆ ಪೌಡ್ರು ಬಂದಿದ್ದೀನಿ ನೋಡಿ. ಹಾಲು ತಗೊಂಡಿದ್ದೀನಿ ನಾನು, ಸ್ವಲ್ಪ ಬಿಸಿ ಹಾಲೇ ತಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಡೈರೆಕ್ಟ್ ಬಾಣಲೆಯಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಬೇರೆ ಹಾಲಲ್ಲಿ ಮೊದಲೇ ಮಿಕ್ಸ್ ಮಾಡ್ಕೊಂಡು ಬಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೋಡಿ ಪ್ಯಾನಲ್ಲಿ ಹಾಲು ಹಾಕೋತಾ ಇದ್ದೀನಿ. ನಾನು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಇದರಲ್ಲಿ ನೀವು ಬೇಕಾದ್ರೆ ಜಾಸ್ತಿ ಚೆನ್ನಾಗಿದ್ದರೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೋಬೋದು. ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ. ಸಕ್ಕರೆ ಕರಗಬೇಕು. ನಾನು ಬಿಸಿ ಮಾಡಿ ಕುದಿಸ್ಕೊಂಡಿರೋ ಹಾಲು ಹಾಕ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಬೇಗ ಕಮ್ಮಿ ಟೈಮ್ ಆಗುತ್ತೆ, ತುಂಬ ಬೇಗ ರೆಡಿ ಆಗುತ್ತೆ ಇದು. ನೀವು ಡೈರೆಕ್ಟಾಗಿ ಹಸಿ ಹಾಲು ಹಾಕ್ಕೊಳಂಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಕುದಿಸ್ಬಿಟ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅದು ನೋಡಿ ಸಕ್ಕರೆ ಬೇಗ ಕರಗ್ತಾಯಿದೆ. ಕರಗಿ ಆಯಿತು ಸಕ್ಕರೆ. ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಸಬ್ಬಕ್ಕಿ ಮತ್ತು ಹಾಲು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಅದು ಹಾಕೋತಾ ಇದ್ದೀನಿ ಇವಾಗ ಬಾಣಲೆಗೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು. ನೀವು ಮಾಡಿ ಒಮ್ಮೆ ನೋಡಿ. ನೀವು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ದಯವಿಟ್ಟು ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ. ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ, ವೆನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಹಾಲಲ್ಲಿ ನೀವು ಏನಾದ್ರು ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಬಿದ್ದೋಗುತ್ತೆ. ಅದಕ್ಕೆ ತಣ್ಣಗಿರೋ ಹಾಲು ತೊಗೊಳ್ಳಿ. ನೀರಲ್ಲೂ ಮಿಕ್ಸ್ ಮಾಡ್ಕೋಬೋದು, ಇದನ್ನು ಏನೂ ಆಗಲ್ಲ. ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತಣ್ಣಗಿರೋ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಇದು ಗಂಟು ಬೀಳಲ್ಲ. ನಾನು ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು. ನೀವು ಬೇಕಾದ್ರೆ ಬೇರೆ ಫ್ಲೇವರ್ ಏನು ಇಷ್ಟ ಆಗುತ್ತೆ ಆ ಫ್ಲೇವರ್ ನೀವು ತೊಗೋಬೋದು ಕಸ್ಟರ್ಡ್ ಪೌಡ್ರನ್ನ ನೋಡಿ. ಒಂದು ಸ್ವಲ್ಪನೂ ಗಂಟುಕಟ್ಟಿಲ್ಲ ಇದು. ನಾವು ಅದು ಬಾಣಲಿಯಲ್ಲಿ ಹಾಕೋತೀವಲ್ಲ ಪ್ಯಾನಲ್ಲಿ, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಡೈರೆಕ್ಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ವೆನಿಲಾ ಮಿಲ್ಕ್ ಹಾಕೋತಾ ಇದ್ದೀನಿ ನಾನು ಇವಾಗ. ಇದು ಹಾಕೊಂಡು ಒಂದು 4-5 ನಿಮಿಷ ಸಾಕಿದ್ದು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಾಸ್ತಿ ಕುದಿಸ್ಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಸಬ್ಬಕ್ಕಿ ಪೌಡ್ರು ಮಾಡ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಅದು ಬೇಗ ಬೇಯುತ್ತೆ. ಇದು ಹಂಗೆ ಹಾಕ್ಕೊಂಡ್ರೆ ಬೇಗ ಬೇಯಲ್ಲ. ಮೊದಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ವಿಡಿಯೋನ, ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ. ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದು ನೋಡಿ ಚೆನ್ನಾಗಿ ಕುದಿಬೇಕು ಅಂತ ಇಲ್ಲ, ತುಂಬ ಬೇಗ ಬೇಯುತ್ತೆ ಇದು ನೋಡಿ. ಇವಾಗ ರೆಡಿ. ಒಂದು ಆ್ಯಪಲ್ಲು, ಒಂದು ದಾಳಿಂಬೆ, ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಮತ್ತು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಯಾವುದು ಫ್ರೂಟ್ಸ್ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಬಾದಾಮಿನ ತುರ್ಕೊಂಡಿದ್ದೀನಿ, ಆ ಪೌಡ್ರು ಹಾಕೋತಾ ಇದ್ದೀನಿ ನೋಡಿ. ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ರೆಡಿಯಾಗಿದೆ ಇವಾಗ ನೋಡಿ. ದಾಳಿಂಬೆ, ಆ್ಯಪಲ್ಲು ಮತ್ತು ಬಾಳೆಹಣ್ಣು ಮತ್ತು ಗ್ರೇಪ್ಸು 4. ನಿಮ್ಮ ಮನೆಗೆ ಯಾವ ಫ್ರೂಟ್ಸ್ ಇರುತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಸಪೋಟ ಆಗಲಿ ಪಪ್ಪಾಯ ಆಗಲಿ ಯಾವುದು ಇಷ್ಟ ಬರುತ್ತೆ ಅದನ್ನು ಹಾಕ್ಕೋಬೋದು ನೋಡಿ. ಇವಾಗ ನಾವು ಮಾಡ್ಕೊಂಡಿರ್ತೀವಲ್ಲ ಸಬ್ಬಕ್ಕಿ ವೆನಿಲಾದು, ಅದು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೂಟ್ಸ್ ಎಲ್ಲನೂ. ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಇದು. ನೀವು ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ದಯವಿಟ್ಟು ವಿಡಿಯೋ ನೋಡ್ತೀರಾ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ಲರಿಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಚೆನ್ನಾಗಿರೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ವಿಡಿಯೋ ಮಾಡಾದ್ಮೇಲೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲರೂ ನೋಡಿ. ಎಲ್ಲ ಫ್ರೂಟ್ಸ್ಗಳನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ಹೆಲ್ತಿ, ತುಂಬ ಹೆಲ್ತಿ ಕೂಡ. ಇದು ಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳುಗಳು ಹಣ್ಣುಗಳು ತಿನ್ನಲ್ಲ ಅಂತಾರೆ. ಆಟಾಡೋ ಇದರಲ್ಲಿ ಹೀಗೆ ಮಾಡ್ಕೊಂಡು ಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು, ವಯಸ್ಸಾದವರು, ಚಿಕ್ಕವರಿಂದ ದೊಡ್ಡವರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತಿ ಕೂಡ ಇದು. ಮಾಡ್ಕೊಂಡು ಕೊಡಿ, ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೆಡಿ ಆಗಿದೆ. ಮೇಲುಗಡೆ ಅದು ಬಾದಾಮಿನ ತುರ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು ಹಾಕ್ಕೊಳ್ಳೋಣ. ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು. ಗೋಡಂಬಿ, ದ್ರಾಕ್ಷಿ ಮತ್ತು ಡೇಟ್ಸು ಅದೆಲ್ಲನೂ ಆ್ಯಡ್ ಮಾಡ್ಬೋದು. ಅದು ಕೂಡ ತುಂಬ ಹೆಲ್ತಿ ಅದು. ಬಾದಾಮಿ ಹಾಕೋತಾ ಇದ್ದೀನಿ ನಾನು. ಪೌಡ್ರು ಅಂದರೆ ತುರ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕೋತಾ ಇದ್ದೀನಿ. ನೋಡಿ ಇವಾಗ ರೆಡಿ ಆಗಿದೆ. ದಯವಿಟ್ಟು ಮೊದಲಿಗೆ ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೆಲ್ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನೋಡ್ತಾ ಇರೋರಿಗೆ, ಇಷ್ಟೊತ್ತು ನೋಡಿರೋರಿಗೆ ತುಂಬ ಥ್ಯಾಂಕ್ಸ್ ನಮ್ಮ ಚಾನಲಿಂದ.